ಒಬ್ಬ ಹೀಗೆ ಒಂದು ಸಮುದ್ರದ ದಂಡೆಯಲ್ಲಿ ಕೂತಿರ್ತಾನೆ. ಅಲ್ಲಿ ಒಂದು ಚೇಳು ಅಲೆಗಳ ಜೊತೆನೇ ಬರ್ತಿರುತ್ತೆ. ಸೊ ಹಾಗೆ ಫ್ಲೋ ಆಗ್ತಾ ಇರುತ್ತೆ ಅಲೆಗಳ ಜೊತೆನೆ. ಸೊ ದಡದಲ್ಲಿ ಇನ್ನೊಂದು ಸ್ವಲ್ಪ ಅದು ದಡ ತಾಕಬೇಕಾಗಿರುತ್ತೆ, ಅಷ್ಟರಲ್ಲಿ ಅಲೆ ಹೋಗ್ತಿರುತ್ತೆ. ಸೊ ಹಾಗೆ ನೀರಲ್ಲೇ ಅದು ತೇಲಾಡ್ತಿರುತ್ತೆ. ಮೇಲ್ಗಡೆ ಬರಬೇಕು, ನಾನು ಮೇಲ್ಗಡೆ ಅಂದ್ರೆ ಹೊರಗಡೆ ಇದ್ದರೆ ನಾನು ಸೇಫಾಗಿರ್ತೇನೆ ಅಂತ ಅದ್ರದ್ದು ಒಂದು ನಂಬಿಕೆ ಇರುತ್ತೆ. ಸೊ ಅವಾಗ ಅಲ್ಲೇ ಒಬ್ಬನು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ಚೇಳನ್ನು ಹೆಂಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಸೊ ಸಮುದ್ರದಲ್ಲಿ ಕೆಳಗಡೆ ಕೈ ಹಾಕ್ತಾನೆ. ಸೊ ಆ ಚೇಳು ಕಚ್ಚಿಬಿಡುತ್ತೆ. ಒಂದು 2-3 ಸರಿ ಹಾಗೆ ಕೈ ಹಾಕ್ತಾನೆ, ಮತ್ತೆ ಕಚ್ಚುತ್ತೆ, ಮತ್ತೆ ಬಿಟ್ಬಿಡ್ತಾನೆ. ಹಾಗೆ ಬಿಡೋದು ತೆಗೆಯೋದು ಈ ರೀತಿ ಮಾಡ್ತಾನೆ. ಆದ್ರೆ ಕೊನೆಗೂ ಅದನ್ನು ತೆಗೆದು ಅದನ್ನು ಜೀವನ ಕಾಪಾಡ್ತಾನೆ, ಅದನ್ನು ಹೊರಗಡೆ ಬಿಡ್ತಾನೆ, ಅದು ಸುರಕ್ಷಿತವಾಗಿ ಹೋಗುತ್ತೆ. ಬಟ್ ಅದನ್ನು ಆ ಒಂದು ಅಲ್ಲೇನು ಸಿಚುವೇಶನ್ ನಡೀತಾ ಇರುತ್ತಲ್ಲ, ಸೊ ಅದನ್ನು ಇನ್ನೊಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ. ಯಾಕೆ ಆ ಚೇಳು ನಿನ್ನ ಕಚ್ತಾ ಇದ್ರೂ ನೀ ಅದು ಪದೇ ಪದೇ ಅದನ್ನು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದೆಯಾ? ನಿನ್ನ ಜೀವನದ ಬಗ್ಗೆ ನಿಂಗೆ ಅರಿವಿಲ್ವಾ ಅಂತ ಅವ್ನು ಕೇಳ್ತಾನೆ. ಸೊ ಅವಾಗ ಏನಂತ ನೀವು ನೋಡಿ, ಅವ್ರು ಎಷ್ಟೇ ತಪ್ಪು ಮಾಡಿದ್ರೂ ನಾವು ಅವರಿಗೆ ಯಾವುದೇ ರೀತಿಯ ನೋವು ಮತ್ತು ನಾವು ನಮ್ಮಿಂದ ಅವರಿಗೆ ತಪ್ಪು ನಡೆಯಬಾರ್ದು ಅಂತ ಅವನ ಮನಸ್ಸಲ್ಲಿ ಇರುತ್ತೆ. ಅಂದರೆ ಅವ್ರು ನಮ್ಗೆ ಎಷ್ಟೇ ನೋವು ಮಾಡಲಿ, ಎಷ್ಟೇ ಅವಮಾನ ಮಾಡಲಿ, ಸೊ ನಾವು ಅವ್ರಿಗೋಸ್ಕರ ಸೊ ಏನೇ ಒಂದು ತ್ಯಾಗ ಮಾಡಿದ್ರೂ ಮುಂದೆ ನಮಗೋಸ್ಕರ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಸೊ ನಾವು ನಂಬಿಕೆಯಲ್ಲಿ ಇದ್ದೀನಿ ಅಂತ ಆ ಚೇಳು ಏನು ಹಿಡಿದಿರ್ತಾನೆ ಸೊ ಅವನು ಅಂತಾನೆ. ಯಾಕಂದರೆ ನಾವು ಇವಾಗ ಬೇರೆಯವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿರ್ತೀವಿ. ಬಟ್ ಅವರು ನಮ್ಮನ್ನು ಹಾಗೆ ಹಿಂದೆ ತಳ್ಳೋಕೆ ನೋಡ್ತಾ ಇರ್ತಾರೆ. ಅಂದರೆ ನಾವು ಮೇಲೆ ಬಂದರೆ ಎಲ್ಲಿ ಅವ್ರದ್ದು ತಮ್ಮ ಒಂದು ಸ್ಥಾನ ಕೆಳಗೆ ಹೋಗುತ್ತೆ ಅನ್ನೋ ಅಂದರಲ್ಲಿ ಅವರು ಮೈಂಡ್ಸೆಟ್ ಇರ್ತಾರೆ. ಬಟ್ ನಮ್ಮದೇನು ಎಲ್ಲರಿಗೂ ಒಳ್ಳೆಯ ಒಂದು ಮಾಡೋ ಉದ್ದೇಶ ನಮ್ಮದಾಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಎದುರಿರೋರು ಎಷ್ಟೇ ನಿಮಗೆ ಕಷ್ಟ ಕೊಟ್ಟರು, ಎಷ್ಟೇ ಅವಮಾನ ನೋವು ಮಾಡಿದರೂ ಸಹಿತ ಸೊ ನೀವು ಅವ್ರಿಗೆ ಒಳ್ಳೆಯದನ್ನೇ ಮಾಡ್ತಾಯಿರಿ. ಸೊ ದೇವರು ಒಂದಲ್ಲ ಒಂದು ಟೈಮಲ್ಲಿ ನಿಮಗೂ ಒಳ್ಳೆಯದನ್ನೇ ಬಯಸ್ತಾನೆ. ಆ ದೇವರು ಎಲ್ರನ್ನೂ ಕಾಪಾಡ್ತಾನೆ. ಕಾಲ ಹಾಗೆ ಒಂದೇ ಥರ ಇರೋಂಗಿಲ್ಲ, ಎಲ್ರದ್ದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ವೇಟ್ ಮಾಡ್ತಾಯಿರಿ, ನಿಮ್ಮದು ಒಳ್ಳೆ ಟೈಮ್ ಬಂದೇ ಬರುತ್ತೆ.